ಈ ಒನ್ ಮೋರ್ ಟೇಕ್. ಅಯ್ಯೋ ಎಷ್ಟು ಸಲ ಹೇಳ್ಕೊಡ್ಬೇಕಮ್ಮ. ಸಮುದ್ರ ನೋಡಿ ಎಷ್ಟು ಚೆನ್ನಾಗಿದೆ ಕೇರಳದಲ್ಲಿ. ಇದು ಮಡೈಕಾವ್ ಟೆಂಪಲ್ಲು ಆಲ್ಮೋಸ್ಟ್ ಫೇಮಸ್ ಆಗಿದೆ ಇವಾಗ. ದರ್ಶನ್ ಸರ್ ಹೋಗಿ ಬಂದಮೇಲೆ ನನ್ನ ಫಸ್ಟ್ ಕೇರಳ ವ್ಲಾಗ್ ನೋಡಿ. ಹಾಯ್ ಕನ್ನಡಿಗರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇದು ರಾತ್ರಿ ನಾವು ಗಾಡಿ ಬಂದಾಗ ಫಸ್ಟು ಪೂಜೆ ಮಾಡಿದ್ವಿ ಕೇರಳಗೆ ಹೊರಡೋಕ್ಕೆ. ನಮ್ಮ ಅತ್ತಿಗೆ ಅವ್ರಿಗೆಲ್ಲ ಪೂಜೆ ಮಾಡಿದ್ರು, ಡ್ರೈವರ್ ಕೆಳಗಿಳಿದಿದ್ರು, ನಾನು ಕಿಲೋಮೀಟ್ರ್ ನೋಡ್ಕೊತಾ ಇದ್ದೆ. ಗಾಡಿಗೆಲ್ಲ ಪೂಜೆ ಮಾಡಿದ್ವಿ. 4 ಕಡೆ ನಿಂಬೆಹಣ್ಣು ಇಟ್ಟು ತೆಂಗಿನಕಾಯಿ ಹೊಡೆದು ಎಲ್ಲ ಹೋಗಿ ಬರೋದು ಒಳ್ಳೆಯದಾಗಲಿ ಅಂತೇಳಿ ಕೇಳ್ಕೊಂಡು ದೇವ್ರಿಗೆ ಭಕ್ತಿಯಿಂದ ಪೂಜೆ ಮಾಡಿ ಹೊರಟ್ವಿ ಕೇರಳಗೆ. ಇಲ್ಲಿ ನವಗ್ರಹ ಮೂವಿದು ಸಾಂಗ್ ಆಡಿರೋದು, ಸ್ಮೈಲೋರೆ ಸ್ಮೈಲೋ. ಅದಕ್ಕೆ ಫಸ್ಟು ಕೇರಳದಲ್ಲಿ ಇಳಿದು ಫಸ್ಟ್ ವಿಡಿಯೋ ಮಾಡಿದ್ದಿದ್ದೇನೆ. ಕೇರಳಲ್ಲಿ ಇಳಿತಿದ್ದಂಗೆ ಹಬ್ಬ ಎಷ್ಟು ಕ್ಲೀನ್ ಇದೆ ಇಲ್ಲಿ ಅಂತ ಹೇಳ್ಬಿಟ್ಟು ಒಂದು ರೌಂಡ್ ಸುಮ್ಮನೆ ವಾಕ್ ಮಾಡ್ಕೊಂಡು ನಡ್ಕೊಂಡು ಬಂದೆ. ಬೆಳಗ್ಗೆ ಫಸ್ಟ್ ಇಳಿದಾಗ ಫಸ್ಟ್ ವಿಡಿಯೋ ಮಾಡಿದ್ದೆ ಇದೇ ಸ್ಪಾಟ್. ಬಟ್ ಎಷ್ಟು ಚೆನ್ನಾಗಿದೆ ನೋಡಿ, ಕ್ಲೀನ್ ಆಗಲಿ, ನೀಟ್ನೆಸ್ಸು, ದೇವಸ್ಥಾನ ಆಗಲಿ ಹೊರಗಡೆ ಆಗಲಿ ಯಾರು ಒಂದು ಒಗೆಯೋದಿಲ್ಲ, ಪಾನ್ ಪರಾಗ ಗುಟ್ಕ ಏನು ಒಗೆಯಲ್ಲ. ತುಂಬ ಕ್ಲೀನಾಗಿ ಪರಿಸರ ಮಾತ್ರ ಇಟ್ಕೊಳ್ಳೋದಂದರೆ ಕೇರಳ ನೋಡಿ ಕಲಿಬೇಕು ನಾವು. ಅಷ್ಟು ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ನೋಡಿ, ನಾವು ಒಂದು ರೌಂಡ್ ಹೋಗಿ ಬರೋಣ ಅಂತ ಹೋದ್ವಿ. ತುಂಬ ಒಳ್ಳೊಳ್ಳೆ ಪ್ಲೇಸ್ ಇದ್ದಾವೆ. ಆಮೇಲೆ ನಮ್ಮ ಸೈಡೆಲ್ಲ ಕಲ್ಯಾಣಿಗಳೆಲ್ಲ ಸ್ವಲ್ಪ ಕಮ್ಮಿ. ಅಲ್ಲೆಲ್ಲ ನೋಡಿ ಎಷ್ಟು ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ಅಲ್ಲಿ ಒಂದು ಸೈಡ್ ಇಲ್ಲಿ ಸ್ನಾನ ಮಾಡ್ತಾರೆ, ಆ ಕಡೆ ಕೃಷ್ಣ ದೇವಸ್ಥಾನ ಇದೆ. ಫುಲ್ಲು ಅಲ್ಲೇ ಸ್ನಾನ ಮಾಡ್ಕೊಂಡು ಬೋದ್ಬೇಕಂದ್ರೆ ನಾವು ಹೋಗಿರೋರು. ಬಟ್ ನೀವೆಲ್ಲೇ ಹೋಗ್ರಿ ಕ್ಲೀನಾಗಿ ಇಟ್ಕೊಳ್ಳಿ ಅಷ್ಟೇ ಪರಿಸರನ. ಆಮೇಲೆ ಪ್ಲಾಸ್ಟಿಕ್ ಎಸೆಯೋದು ಆ ಥರ ಎಲ್ಲ ಏನೂ ಮಾಡಿಲ್ಲ. ತುಂಬ ಕ್ಲೀನು, ನೀಟು, ಕ್ಲೀನ್ ಅಂದರೆ ಕೇರಳ ನೋಡಿ ಕಲಿಬೇಕು, ಅಷ್ಟು ಕ್ಲೀನಾಗಿದೆ. ಬೆಳಗ್ಗೆನೇ ನೋಡಿ ನಾವು ಹೋಗಿದ್ದು ಎಷ್ಟೊತ್ತು, ಎಷ್ಟು ಒಂದು ಥರ ಸೈಲೆಂಟು. ಯಾರು ಅಲ್ಲಿ ಈ ಗಜಿಬಿಜಿ ಥರ ಆ ಥರ ಎಲ್ಲ ಏನೂ ಇಲ್ಲ. ಕೂಲ್ ಒಂಥರ ವೆದರೇನೇ ತುಂಬ ಚೆನ್ನಾಗಿರುತ್ತೆ. ಇದು ನೋಡಿ 900 ವರ್ಷದ್ದು ಹಳೆ ಮರ ಇದು. ಅದನ್ನು ಹಾಗೆ ಕಾಪಾಡ್ಕೊಂಡಿದ್ದಾರೆ. ದೇವಸ್ಥಾನ ಹತ್ರನೇ ಇದೆ. ರಾಜರಾಜೇಶ್ವರ ಅಂತ ಟೆಂಪಲ್ ಇದು. ಎಷ್ಟು ಕ್ಲೀನಾಗಿ ಇಟ್ಟಿದ್ದಾರೆ ಅಂದರೆ ನಾವು ಎಲ್ಲ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬರ್ತಾ ಇರೋದು ಇದು. ಇಲ್ಲಿ ಲೇಡೀಸ್ಗೆ ದೇವಸ್ಥಾನದೊಳಗೆ ಎಂಟ್ರಿ ಇಲ್ಲ, ಹೊರಗಡೆಯಿಂದನೇ ದರ್ಶನ ಮಾಡಬೇಕು. ಹುಡುಗರಿಗೆಲ್ಲ ಇದೇ ಥರ ಒಳಗಡೆ ಬಿಡೋದು, ಪಂಚೆ ಹಾಕ್ಕೊಂಡು ಹೋಗ್ಬೇಕು. ಶರ್ಟೆಲ್ಲ ಬಿಚ್ಚಿಸ್ತಾರೆ ಅಲ್ಲೇ. ಒಂದು ಶಲ್ಯ ಬೇಕಾದರೆ ಹಾಕೊಂಡು ಹೋಗ್ಬೋದು ಮೇಲೆ. ಬಟ್ ದೇವರಿಗೆ ರೆಸ್ಪೆಕ್ಟ್ ಕೊಡೋದು ಅಂತ ಅಲ್ಲಿ ಪದ್ಧತಿ. ಲೇಡೀಸ್ಗಂತೂ ಯಾರಿಗೂ ಒಳಗಡೆ ಎಂಟ್ರಿ ಇಲ್ಲ, ಹೊರಗಡೆಯಿಂದನೇ ನೋಡ್ಬೋದು. ಇದು ನೋಡಿ ಹೇಳಿದ್ನಲ್ಲ ನಾನು, ಹಳೇದು ಮರ ಅಂತ. ಆ ಮರ ಫ್ರಂಟಿಂದ ಒಳಗಡೆ ದೇವಸ್ಥಾನದ ಒಳಗಡೆನೇ ಇರೋದಿದು. ಎಷ್ಟು ಕ್ಲೀನಾಗಿ ಇಟ್ಕೊಂಡಿದ್ದಾರೆ ನೋಡಿ. ಹಳೆ ಕಾಲದ ಬಾವಿ, ಇನ್ನೂ ನೀರಿದೆ. ಎಷ್ಟು ನೀರಿದೆ ಅಂತೀರಾ? ನೀರು ನೋಡಿ ತೋರಿಸ್ತೀನಿ, ಎಷ್ಟು ಮೇಲೇ ಇದೆ ನೀರು. ಅಂದರೆ ಯಾವುದೇ ಆಗಲಿ ಅಷ್ಟೇ, ಅಲ್ಲಿ ಉಗಿಯೋದು, ಕಸ ಹಾಕೋದು, ಪೇಪರ್ ಹಾಕೋದು ಈ ಥರ ಎಲ್ಲ ಮಾಡಬಾರ್ದು. ಕ್ಲೀನಾಗಿ ಇಟ್ಕೊಂಡಿದ್ದಾರೆ, ಅದೇ ಥರ ಕ್ಲೀನಾಗಿ ಮೇಂಟೈನ್ ಮಾಡಿಕೊಂಡು ಬಂದಿದ್ದಾರೆ ಅವರು. ನಾವು ಎಲ್ಲ ಫ್ಯಾಮಿಲಿ ಹೋಗಿ ಒಂದು ಫೋಟೋ ತೊಗೊಂಡ್ವಿ. ಮರ ತೋರಿಸ್ತಾ ಇದ್ದೀನಿ ಎಲ್ಲರಿಗೂ ನೋಡಿ ಅಂಥೇಳಿ. ಆಮೇಲೆ ಬಾವಿನೂ ತೋರಿಸ್ದೆ.
ನೋಡಿ ಇಲ್ಲಿ ಹಾಕಿದ್ದಾರೆ 900 ವರ್ಷ ಹಳೆಯ ಮರ ಅಂತ. ಬಾವಿಯಲ್ಲೂ ಅದೇ ಥರ ನೀರು ಹಾಗೆ ಇದೆ. ಇನ್ನು ನೋಡಿ ನೀರನ್ನು ತೋರಿಸಿದ್ದೀನಿ. ಇದು ರಾಜರಾಜೇಶ್ವರ ಅಂತ ಹೇಳ್ಬಿಟ್ಟು ಟೆಂಪಲ್ಲು. ದೇವಸ್ಥಾನಗಳಂತೂ ಅಷ್ಟೇ ಕ್ಲೀನಾಗಿರುತ್ತೆ. ಒಂದು ಪೇಪರ್ ಎಸೆಯಲ್ಲ, ಒಂದು ಕಸ ಎಸೆಯಲ್ಲ, ಒಂದು ಪ್ಲ್ಯಾಸ್ಟಿಕ್ ಎಸೆಯಲ್ಲ, ಎಲ್ಲದಕ್ಕೂ ಡಸ್ಟ್ಬಿನ್ ಇಟ್ಟಿರ್ತಾರೆ. ಅದೇ ಥರ ನಾವು ಹೋದಾಗ ಅಲ್ಲಿ ಕರ್ನಾಟಕದಿಂದ ಯಾರೇ ಹೋಗಲಿ ಅದೇ ಥರ ಕ್ಲೀನಾಗಿ ನೀವು ಊಟ ಮಾಡ್ತೀರಾ ಏನೇ ಮಾಡ್ತೀರಾ ಅಲ್ಲಿ ಡಸ್ಟ್ಬಿನ್ ಇರುತ್ತೆ, ಅದರಲ್ಲೇ ಯೂಸ್ ಮಾಡಿ ಅಲ್ಲೇ ಎಸಿರಿ. ಹೊರಗಡೆ ಎಸೆಯೋದು ಗಲೀಜು ಮಾಡೋದು ಮಾಡಬೇಡ್ರಿ. ಅಲ್ಲಿ ಯಾವ ಥರ ಇಟ್ಟಿರ್ತಾರೋ ಅದೇ ಥರ ನಾವು ಇಟ್ಕೊಂಡ್ರೆ ಅವ್ರಿಗೂ ಖುಷಿ ಆಗುತ್ತೆ. ಇವ್ರದ್ದು ಲಾಸ್ಟ್ ಟೈಮ್ ನಿಮ್ಗೆ ಹೇಳಿದೆ, ವಿಸ್ಕಿ ಅರವಿಂದ್ ಅಂತ ಚಾನಲ್ ಇದೆ, ಯೂಟ್ಯೂಬ್ ಚಾನಲ್ಲು. ಅವ್ರದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಒಂಥರ ಅಲ್ಲಿ ದೇವಸ್ಥಾನ ಎಲ್ಲ ನೋಡ್ಬೇಕಂದ್ರೆ ಒಳ್ಳೆ, ಅಂದರೆ ದೇವ್ರ ಮೂರ್ತಿ ಎಲ್ಲ ನನಗೆ ಅನಿಸಿದ್ದು ಒಂಥರ ಹಳೆ ಕಾಲದ ಹಿತ್ತಾಳೆ ಆ ಥರ ಅಂಟಿಸಿರ್ತಾರೆ ಅಷ್ಟೇ. ಒಂದೇ ಒಂದು ದೀಪ ಉರಿತಾ ಇರುತ್ತೆ, ಹಿತ್ತಾಳೆನ ಅಂಟಿಸಿರ್ತಾರೆ ದೇವ್ರಿಗೆ. ಅದೇ ಥರ ಎಲ್ಲ ದೇವ್ರೂ ಇಟ್ಟಿರೋದು. ಆದರೆ ತುಂಬ ಗ್ರ್ಯಾಂಡಾಗಿ ಇದು ಮಾಡ್ತಾರೆ, ಪೂಜೆ ಮಾಡೋದಾಗಲಿ ಇನ್ನೊಂದಾಗಲಿ ತುಂಬ ಚೆನ್ನಾಗಿರುತ್ತೆ. ದೇವ್ರುಗಳು ಅಲ್ಲಿ ಏನು ನಮ್ಮ ಥರ ಹೂವಿನ ಅಲಂಕಾರ ಈ ಥರ ಎಲ್ಲ ಗ್ರ್ಯಾಂಡ್, ನಾವೀಗ ನಮ್ಮ ಕಡೆ ಎಲ್ಲ ಗ್ರ್ಯಾಂಡಾಗಿ ಮಾಡ್ತೀವಲ್ಲ ಆ ಥರ ಏನಿಲ್ಲ. ಎಲ್ಲ ಸಿಂಪಲ್ ದೇವ್ರುಗಳೇ. ಎಲ್ಲಿ ಹೋದ್ರೂ ನೀವು ಸಿಂಪಲ್ಲಾಗೇ ಇರುತ್ತೆ. ಒಂದು ದೀಪ ಉರಿತಾ ಇರುತ್ತೆ. ದೇವ್ರು ನೋಡ್ಬೇಕಂದ್ರೆ ತಲೆ ಬಗ್ಗಿಸಿ ಭಕ್ತಿಯಿಂದ ನೋಡಬೇಕು. ಮತ್ತು ಹಳೇ ಕಾಲದ ಮೂರ್ತಿಗಳ ಥರ ಇರ್ತದೆ ಅಷ್ಟೇ, ಅದರಲ್ಲೇ ಗ್ರ್ಯಾಂಡಾಗಿ. ಆಮೇಲೆ ಗಣೇಶ ಒಂದು ಕಡೆ ನೋಡಿದ್ವಿ, ಅದು ಒಂಥರ ಡಿಫ್ರೆಂಟ್. ಎಲ್ಲ ಒಂಥರ ದೇವ್ರುಗಳೇ ಒಂಥರ ಡಿಫ್ರೆಂಟ್ ಅಲ್ಲಿ. ಬಟ್ ಚೆನ್ನಾಗಿದೆ, ಕ್ಲೀನಾಗಿ ಮೇಂಟೈನ್ ಮಾಡ್ತಾರೆ. ನೋಡಿ, ಒಂದು ಮನೆ ಆಗಲಿ ಪ್ರಕೃತಿ ಆಗಲಿ ಅಷ್ಟೇ ಚೆನ್ನಾಗಿರುತ್ತೆ. ಆಮೇಲೆ ಎಲ್ಲೂ ಉಗಿಯೋದು ಆ ಥರ ಎಲ್ಲ ಏನೂ ಇರೋಲ್ಲ, ಕ್ಲೀನಾಗೆ ಮೇಂಟೈನ್ ಮಾಡಿದ್ದಾರೆ. ಒಂದು ಗುಂಡಿ ಇಲ್ಲ ಅಂದರೆ ಅದು ಕೇರಳನೇ, ಅಷ್ಟು ಕ್ಲೀನು. ರೋಡ್ ಆಗಲಿ ಆಮೇಲೆ ಎಲ್ಲೇ ಹೋಗ್ರಿ ನೀವು ತುಂಬ ಕ್ಲೀನು, ನೀಟು. ಎಲ್ಲ ಕಡೆ ಯಾವ ಕಡೆ ಹೋದ್ರೂ ಅಷ್ಟೇ ತುಂಬ ಚೆನ್ನಾಗಿ. ಒಂದು ಥರ ನಮಗೆ ಒಂಥರ ಖುಷಿ ಆಯಿತು, ಕೇರಳದಲ್ಲಿ ಇರಬೇಕಪ್ಪ ಅನ್ನಂಗೆ. ಆ ವಾತಾವರಣ ನೋಡಿ ಎಷ್ಟು ಚೆನ್ನಾಗಿದೆ, ವೆದರು, ಮರಗಳು, ಆ ಮನೆಗಳು ಅಷ್ಟೇ ಕಟ್ಟಿರ್ತಾರೆ, ಅಷ್ಟು ಕ್ರಿಯೇಟಿವಿಟಿಯಾಗಿ ತುಂಬ ಚೆನ್ನಾಗಿದೆ. ಇದು ಗಣಪತಿ ದೇವಸ್ಥಾನ. ಅಂದರೆ ನಾನು ಜಾಸ್ತಿ ದೇವ್ರ ಮೂರ್ತಿನೆಲ್ಲ ನಿಮಗೆ ತೋರಿಸಿಲ್ಲ, ಸುಮ್ಮನೆ ದೂರದಿಂದ ತೋರಿಸಿ. ಯಾಕಂದರೆ ಈಗ ಮೊನ್ನೆ ಎಲ್ಲ ನೋಡಿದ್ರೆ ತುಂಬ ಇದಾಗಿದೆ ವಿಡಿಯೋಗಳು ಮಾಡಿ. ಅದಕ್ಕೆ ನಾವು ಮೇನ್ ಹೊರಗಡೆ ಎಲ್ಲೋದನ್ನ ಅಷ್ಟು ಮಾತ್ರ ಕ್ಯಾಪ್ಚರ್ ಮಾಡಿದ್ದೀನಿ. ದೇವಸ್ಥಾನದಲ್ಲೆಲ್ಲ ವಿಡಿಯೋ ಮಾಡೋಂಗಿಲ್ಲ. ಅದಕ್ಕೆ ಸ್ವಲ್ಪ ಹೊರಗಡೆ ಎಲ್ಲೆಲ್ಲಾಗೈತೋ ನನಗೆ ಅಷ್ಟು ಇದು ಮಾಡಿದ್ದೀನಿ. ಇದು ಕೃಷ್ಣ ಟೆಂಪಲ್ಗೆ ಹೋಗ್ತಾಯಿದ್ದೀವಿ. ಈ ಕಲ್ಯಾಣಿ ದಾಟಿ ಎಂಡ್ಗೆ ಹೋದರೆ ಅಲ್ಲಿ ಕೃಷ್ಣ ಟೆಂಪಲ್ಲು. ಆಮೇಲೆ ಎಲ್ಲ ಬೆಳಗ್ಗೆ ದೇವಸ್ಥಾನ ದರ್ಶನ ಎಲ್ಲ ಆದಮೇಲೆ ಊಟ ಮಾಡೋಣ ಅಂದ್ಕೊಂಡ್ವಿ. ನಾವು ಮನೆಯಿಂದನೇ ಎಲ್ಲ ತೊಗೊಂಡೋಗಿದ್ವಿ. ಯಾಕಂದರೆ ಕೇರಳ ಫುಡ್ಡು ನಮಗೆ ಸೆಟ್ ಆಗೋಲ್ಲ. ಅಲ್ಲಿ ಕೊಬ್ಬರಿ ಎಣ್ಣೆಯಲ್ಲಿ ಮಾಡ್ತಾರೆ, ಅಷ್ಟು ಫುಡ್ಡು ಚೆನ್ನಾಗಿರಲ್ಲ ಅಂತ ಹೇಳಿದ್ರು. ಅದಕ್ಕೆ ಮನೆಯಿಂದನೇ ಚಪಾತಿ, ಚಿತ್ರಾನ್ನ, ಗೊಜ್ಜು, ಪುಳಿಯೋಗರೆ ನಮಗೇನು ಬೇಕೋ ಮಾಡ್ಕೊಂಡೋಗಿದ್ವಿ. ಅಲ್ಲಿ ಎಲ್ಲ ಆದಮೇಲೆ ಬೀಚ್ ಕಡೆ ಹೊರಟ್ವಿ. ಅಲ್ಲೇ ಒಂದು ಬೀಚ್ ಇತ್ತು ಕೇರಳದಲ್ಲಿ. ನೋಡಿ, ಅವರು ಎಲ್ಲೇ ಹೋಗಲಿ ತುಂಬ ಕ್ಲೀನಾಗಿ ಇಟ್ಟಿರ್ತಾರೆ. ಇಲ್ಲಿ ಡಸ್ಟ್ಬಿನ್ ಆಗಲಿ ಇನ್ನೊಂದಾಗಲಿ, ನಾವು ಪ್ಲ್ಯಾಸ್ಟಿಕ್ ಎಸೆಯೋದು ಆ ಥರ ಎಲ್ಲ ಮಾಡಬಾರ್ದು. ಆಮೇಲೆ ಕರ್ನಾಟಕದವ್ರಿಗೆ ಬೈದರು ಅದು ಅಂತ ವಿಡಿಯೋ ಹಾಕಿದ್ರು. ನಾನು ಹೇಳೋದು, ನೀವು ಎಲ್ಲೇ ತಿಂದರೆ ಏನೇ ಮಾಡಲಿ ಸ್ವಲ್ಪ ಕ್ಲೀನು ಮೇಂಟೈನ್ ಮಾಡಿ, ಆವಾಗ ಯಾರಿಗೂ ಬೈಯೋದು ಅದೆಲ್ಲ ಮಾಡಲ್ಲ. ನೋಡಿ, ಅಲ್ಲಿ ಡಸ್ಟ್ಬಿನ್ ಇಟ್ಟಿರ್ತಾರೆ ಎಲ್ಲ ಕಡೆ ಆಗಲಿ. ನೀವೇನೇ ತಿಂದ್ರೂ ತೊಗೊಂಡೋಗಿ ಅದ್ರಲ್ಲಿ ಹಾಕಿ ಕ್ಲೀನಾಗಿರುತ್ತೆ. ಅವರು ಅಲ್ಲಿ ಯಾವ ಥರ ಪರಿಸರ ನೋಡ್ಕೊತಾರೋ ನಾವು ಹೋದವರು ಅದೇ ಥರ ರೆಸ್ಪೆಕ್ಟ್ ಕೊಟ್ಟರೆ ಅವರು ಏನೂ ಮಾಡೋದಿಲ್ಲ. ಅವರು ಆಡೋದಾಗಲಿ ಇನ್ನೊಂದಾಗಲಿ ಎಲ್ಲ ಕ್ಲೀನಾಗೆ ಮೇಂಟೈನ್ ಮಾಡ್ತಾರೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು. ನಾನು ಹೋದಾಗ ಇಲ್ಲಿ ಪಾರ್ಕಿಂಗಲ್ಲಿ ಸ್ವಲ್ಪ ನೋಡಿದೆ, ಎಲ್ಲಂದ್ರಲ್ಲಿ ಬಾಟ್ಲುಗಳು ಎಸೆಯೋದು ಆ ಥರ ಮಾಡ್ತಾರೆ. ತಿಂತೀರಲ್ವ ಜಾಗ, ಅಲ್ಲೇ ಚೂರು ಮುಂದೆನೇ ಡಸ್ಟ್ಬಿನ್ ಇಟ್ಟಿರ್ತಾರೆ, ಅಲ್ಲಿ ಹೋಗಿ ಹಾಕಿ. ನೋಡಿ, ಇಲ್ಲೆಲ್ಲ ಡಸ್ಟ್ಬಿನ್ ಇರುತ್ತೆ. ಕ್ಲೀನಾಗೆ ನೀವು ತಿಂದಿದ್ದು ಏನೇ ತಗೊಂಡೋಗ್ರಿ, ವೇಸ್ಟ್ ಅನ್ನಿಸ್ತಾ ಅದರೊಳಗೆ ಹಾಕಿ ಹೋಗಿ. ಯಾಕಂದ್ರೆ ಅಲ್ಲಿ ಪ್ರಾಣಿಗಳು ಓಡಾಡ್ತಿರ್ತವೆ. ಅಲ್ಲಿ ಕ್ಲೀನ್ ಇರೋದಕ್ಕೆ ಅದೇ ಥರ ಇಡಬೇಕು. ನಮ್ಮ ಕರ್ನಾಟಕ ರಾಜ್ಯ ಯಾವಾಗ ಹಿಂಗಾಗುತ್ತೋ ಅಂತ ನಾನು ಯೋಚನೆ ಮಾಡ್ತಾಯಿದ್ದೆ. ಎಲ್ಲಂದ್ರಲ್ಲಿ ಉಗಿಯೋದು ಆ ಥರ ಎಲ್ಲ ಮಾಡ್ತಾರೆ, ಅಲ್ಲಿ ಆ ಥರ ಇಲ್ಲ, ತುಂಬ ಕ್ಲೀನ್ ಇದೆ. ರೋಡ್ಗಳು ಅಷ್ಟೇ ಚಿಕ್ಕದಿದ್ರೂ ಅಷ್ಟು ಕ್ಲೀನಾಗಿ ಒಂದು ಗುಂಡಿ ಇರಲ್ಲ. ಅಷ್ಟು ಮಳೆ ಬರುತ್ತೆ ಅಂತಾರೆ ಕೇರಳದಲ್ಲಿ.
ಅಷ್ಟು ಚೆನ್ನಾಗಿ ಇಟ್ಟಿದ್ದಾರೆ ನೋಡಿ. ಈ ಥರ ಎಲ್ಲ ಡಸ್ಟ್ಬಿನ್ ಇಟ್ಟಿರ್ತಾರೆ, ಎಲ್ಲೇ ಹೋಗಲಿ ಬೀಚಲ್ಲಾಗಲಿ ಹೊರಗಡೆ ಎಲ್ಲೇ ಹೋಗಿ ನೀವು ಅದರಲ್ಲೇ ತೊಗೊಂಡೋಗಿ ಹಾಕಿ, ಅವಾಗ ಅವ್ರಿಗೂ ಸಮಾಧಾನ ಅನ್ಸುತ್ತಲ್ವ. ನಾವು ಸ್ವಲ್ಪ ಹೊತ್ತು ಬೀಚಲ್ಲಿ ಆಡೋಣ ಅಂತ ಹೋದ್ವಿ, ಅಂದರೆ ಬೀಚ್ ಒಳಗೆ ಆಡಿಲ್ಲ, ಸುಮ್ಮನೆ ಮೇಲೆ ಸ್ವಲ್ಪ ಹೊತ್ತು ನಿಂತ್ಕೊಂಡು ಆಟ ಆಡ್ಕೊಂಡು ಬಂದ್ವಿ. ಅಲೆಗಳು ಬೇರೆ ಜೋರಿತ್ತು, ಅಮಾವಾಸ್ಯೆ ಬೇರೆ ಅಲ್ವಾ, ಅಲೆಗಳು ತುಂಬ ಜೋರಿತ್ತು. ನಾವು ಅದಕ್ಕೆ ಯಾರು ಇಳಿಬೇಡ್ರಿ ಅಂತಾಯಿದ್ರು. ನಾವು ಅದಕ್ಕೆ ಸುಮ್ಮನೆ ಮೇಲೇ ಸ್ವಲ್ಪ ಹಂಗೆ ಆಟ ಆಡ್ಕೊಂಡು ಬಂದ್ವಿ. ಯಾರು ನೀರೊಳಗೆ ಆಡೋಕ್ಕೆ ಹೋಗಿಲ್ಲ. ಅಲೆಗಳು ನೋಡಿ ಎಷ್ಟಿದೆ, ಅಮಾವಾಸ್ಯೆ ಬೇರೆ ಅಲ್ಲ, ಮಧ್ಯಾಹ್ನ ಟೈಮು, ಸಂಜೆ ಟೈಮು ನಾವು ಹೋದಾಗ ಒಂದು 3:30-4 ಅರೌಂಡ್ ಇರ್ಬೋದು. ತುಂಬ ಅಲೆಗಳಿತ್ತು, ಅದಕ್ಕೆ ಬೇಡ ಅಂತ ಸುಮ್ಮನೆ ಹಂಗೆ ಮಕ್ಕಳು ನಾವು ಎಲ್ಲ ಸುಮ್ಮನೆ ಅಲ್ಲಲ್ಲೇ ಸ್ವಲ್ಪ ಹಂಗೆ ಕಾಲು ನೆನೆಸ್ಕೊಂಡು ಆಟ ಆಡ್ಕೊಂಡು ಬಂದ್ವಿ ಅಷ್ಟೇ. ನಾವು ಬಂದು ಒಂದು 3-4 ಡೇಸಲ್ಲೇ ಒಂದು ಇಲ್ಲಿ ನೆಲಮಂಗಲ ಹತ್ರನೇ ಒಬ್ರದ್ದು ಡೆತ್ ಆಯ್ತು. ಅದೇ ಈ ಥರ ಸಮುದ್ರದಲ್ಲಿ ಆಡೋಕ್ಕೆ ಹೋಗಿ ಅವ್ರದ್ದು ಡೆತ್ ಆಗಿದೆ. ಅದಕ್ಕೆ ಜಾಸ್ತಿ ನೋಡಿ ನೀರು ಆಳ ಇರೋ ಕಡೆ ಹೋಗೋಕ್ಕೆ ಹೋಗ್ಬೇಡಿ, ಈಜು ಬಂತು ಅಂತ ಹೋಗೋದು ಆ ಥರ ಎಲ್ಲ ಮಾಡಬೇಡ್ರಿ. ಅಂದರೆ ಅಲ್ಲಿ ಸಮುದ್ರಗಳೇ ಒಂಥರ ಇದೆ. ನಮ್ಮದು ಮುರುಡೇಶ್ವರ ಸೈಡು, ತಮಿಳ್ನಾಡು ಸೈಡೆಲ್ಲ ನಾವು ಹೋಗಿ ಆಡಿದ್ದೀವಲ್ಲ, ಇಲ್ಲಿ ಇದೆ ಒಂಥರ ಬೇರೆ ಥರ ಇದು. ಅಂದರೆ ಹಿಂಗೊಂದು 5-6 ಅಡಿ ಹಿಂಗೆ ಮುಂದಕ್ಕೆ ಹೋಗಿ ಆಡ್ಬೋದು ನಾವು ಕ್ಲೀನಾಗೆ, ಆ ಥರ ಇರುತ್ತೆ. ಇದೆಲ್ಲ ಒಂಥರ ಕ್ರಾಸ್ ಟೈಪ್ ಇದೆ. ನನಗೂ ಆಶ್ಚರ್ಯ ಆಯಿತು, ಇದೇನು ಹೋಗ್ತಾ ಹಿಂಗೆ ಸ್ವಲ್ಪ ಒಳಗೆ ಹೋಗಿದ್ವಿ, ನನಗೆ ಒಂಥರ ಆಗೋಯ್ತು. ಅದು ಮಣ್ಣೆಲ್ಲ ಫುಲ್ಲು ಹಿಂದಕ್ಕೆ ಎಳಿತದೆ. ಹಂಗಾಗಿ ನಾವು ಜಾಸ್ತಿ ಯಾರು ಹೋಗೋಕ್ಕೆ ಹೋಗಿಲ್ಲ. ಹುಷಾರು, ಆಡಬೇಕು ಅಂದವರು ಸ್ವಲ್ಪ ದಡದಲ್ಲೇ ಆಡಿ, ಜಾಸ್ತಿ ದೂರ ಹೋಗೋಕ್ಕೆ ಹೋಗಬೇಡಿ, ಅಲೆಗಳು ಜಾಸ್ತಿ ಇರ್ತವೆ. ನಾವು ಸ್ವಲ್ಪ ಹೊತ್ತೆಲ್ಲ ಆಟ ಆಡ್ಕೊಂಡು ಮಕ್ಳ ಜೊತೆ, ಆಮೇಲೆ ನಾನು ನನ್ನ ಮಗಳು ಎಲ್ಲ ಸ್ವಲ್ಪ ಆಡಿದ್ವಿ. ಕಪ್ಪೆ ಚಿಪ್ಪುಗಳು ಸಿಗ್ತಾಯಿತ್ತು. ಎಲ್ಲ ಚೆನ್ನಾಗೇ ಇದೆ. ಒಂಥರ ಕೇರಳ ಅಂದ್ರೇ ಕೇರಳ ನೋಡೋಕ್ಕೆ. ಇವನಂತೂ ನಮ್ಮ ಅತ್ತಿಗೆ ಮಗ ಆಡಲೇಬೇಕು ನೀರಲ್ಲಿ ಅಂತ ಹಠ ಮಾಡ್ಕೊಂಡು ಕುಂತಿದ್ದ. ಅದು ನೀರು ಒಂಥರ ಇದು ಬೇಡ ಅಂತ, ಅಮಾವಾಸ್ಯೆ ಬೇರೆ ಇತ್ತು, ಬೇಡ ಅಂತ ಸುಮ್ಮನೆ ಅಷ್ಟೇ ನಾವು ಹಂಗೆ ಆಡ್ಕೊಂಡು ಸುಮ್ಮನೆ ಅಲ್ಲೇ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಬಂದ್ವಿ. ಕಪ್ಪೆ ಚಿಪ್ಪುಗಳು ಹಾಯ್ಕೊಳೋದು ಆ ಥರ ಮಾಡಿಕೊಂಡೆ. ನನ್ನ ಮಗಳು ಸ್ವಲ್ಪ ಆಡಬೇಕಂತ ಅವಳು ಸ್ವಲ್ಪ ಒಳಗೆ ಕರ್ಕೊಂಡೋಗಿ ಆಡಿಸಿ. ತುಂಬ ಚೆನ್ನಾಗಿರುತ್ತೆ ಫ್ಯಾಮಿಲಿ ಜೊತೆ ಹೋದರೆ. ಒಂದು ಕಡೆ ಆಡಬೇಕು ಅಂತ ಒಂದು ಕಡೆ ಬಿಡೋಲ್ಲ. ಆಮೇಲೆ ನನ್ನ ಮಗಳು ಬಿಡಲಿಲ್ಲ, ಕೊನೆಗೆ ಸ್ವಲ್ಪ ಹೊತ್ತು ಹೋಗಿ ಅವಳ ಜೊತೆನೂ ಸ್ವಲ್ಪ ಹೊತ್ತು ಆಟ ಆಡಿದ್ವಿ. ಸ್ವಲ್ಪ ಒಳಗೆ ಕರ್ಕೊಂಡೋಗಿ ಅಲ್ಲೇ ಸ್ವಲ್ಪ ಹೊತ್ತು ಆಡಿ ಮತ್ತು ಅವ್ಳಿಗೂ ಸ್ವಲ್ಪ ಇದು ಮಾಡಿ ಬಿಟ್ಟೆ. ಅದು ಮಣ್ಣು ನೋಡಿ ಹಿಂದಕ್ಕೆ ಹೋಗುತ್ತಲ್ವ, ಅದಕ್ಕೆ ಡ್ಯಾನ್ಸ್ ಆಡ್ತಾಯಿದೆ. ತುಂಬ ಫೋರ್ಸಿ, ಅಲ್ಲೇ ನೋಡಿರಿ ಎಷ್ಟು ಜೋರಾಗಿದೆ ಅಲೆಗಳು ಅಂತ. ಎಡ್ಜಲ್ಲೇ ಅಷ್ಟು ಫೋರ್ಸ್ ಇರುತ್ತೆ. ಅದಕ್ಕೆ ಆಡಬೇಕಾದ್ರೆ ಯಾರೇ ಆಗಲಿ ಹುಷಾರು. ಎಲ್ಲ ಆಡಲ್ಲ ಅಂತ ಅಂದರು. ಆಮೇಲೆ ಒಬ್ಬೊಬ್ಬರೇ ಬಂದರು ಆಡೋಕ್ಕೆ, ನೀರಲ್ಲಿ ಆಡೋಕ್ಕೆ. ನನಗಂತೂ ಹೋಗಿ ಮುಳುಗ್ಬೇಕಂತ ತುಂಬ ಇದಿತ್ತು, ಆದರೆ ಅಮಾವಾಸ್ಯೆ ಅಂತ ಹೇಳ್ಬಿಟ್ಟು ಯಾರೂ ಬಿಡಲಿಲ್ಲ. ಅಲೆ ಬೇರೆ ಜೋರಿತ್ತು ಅಂತ ಅಲ್ಲೇ ಆಟ ಆಡಿದ್ವಿ. ಒಂಥರ ಕೇರಳ ತುಂಬ ಪವರ್ಫುಲ್ಲು ಆ್ಯಂಡ್ ಎಂಜಾಯಬಲ್ ಪ್ಲೇಸ್. ತುಂಬ ಚೆನ್ನಾಗಿದೆ ನೇಚರ್ ಇದಕ್ಕೆ. ಆಮೇಲೆ ಯಾವ ಥರ ಇರಬೇಕು, ಹೇಗೆ ಇಟ್ಕೊಳ್ಬೇಕು ಅನ್ನೋದು ಕೇರಳ ನೋಡಿ ಕಲಿಬೇಕು ನಾವು. ಅಷ್ಟು ನೀಟ್ನೆಸ್ ಆಗಲಿ ಇನ್ನೊಂದಾಗಲಿ ತುಂಬ ಚೆನ್ನಾಗಿದೆ. ನನ್ನ ಮಗಳಿಗೆ ಬರೀ ಕಪ್ಪೆ ಚಿಪ್ಪು ಆಯೋದೇ ಆಗ್ಬಿಟ್ಟಿತ್ತು.
ಆಮೇಲೆ ಯಾರೋ ಹುಡುಗ ಸೈಕಲ್ ತುಳಿತಾ ಇದ್ದ, ಅವ್ನ ಸೈಕಲ್ಲು ಮರಳಲ್ಲಿ ಇದಾಗ್ಬಿಡ್ತು. ನೋಡೋಣ ಒಂದು ರೌಂಡು ಟ್ರೈ ಮಾಡೋಣ ಅಂತ ಈಸ್ಕೊಂಡ್ವಿ. ಏನದು ರೆಡಿ ಮಾಡಿ ಆಮೇಲೆ ತುಳಿಯೋಕೆ ಹೋಗ್ತಾಯಿದ್ದೀವಿ, ಹೋಗೋದೇ ಬೇಡವಾ ಮರಳಲ್ಲಿ, ಹೋಗ್ತಾನೇ ಇಲ್ಲ. ಸುಮ್ಮನೆ ತುಳಿಯೋಕೆ ಹೋದರೆ ಅದೇ ಇದಾಗ್ತದೆ. ಆಮೇಲೆ ಕುಂತವ್ರಿಗೆ ತಳ್ಳಬೇಕು ಮರಳಲ್ಲಿ, ಆವಾಗ ಹೋಗುತ್ತೆ. ಇಲ್ಲಾಂದರೆ ಅಲ್ಲೇ ಇದಾಗ್ಬಿಡುತ್ತೆ ಸೈಕಲ್. ಅವನು ಯಾರೋ ಹಿಂದಿ ಹುಡುಗ, ಅವ್ನು ಕನ್ನಡ ಬರೋಲ್ಲ, ನಮ್ಗೆ ಹಿಂದಿ ಬರ್ತಾ ಇರಲಿಲ್ಲ. ಏನೇನೋ ಮಾಡ್ಕೊಂಡು ಒಂದು ರೌಂಡ್ ಕೊಡೋ ಅಂತ ಈಸ್ಕೊಂಡ್ವಿ, ಸ್ವಲ್ಪ ಹೊತ್ತು ಓಡಿಸೋಣ ಅಂತ. ಆಮೇಲೆ ಹೆಂಗೋ ಮಾಡಿದೆ. ಅಲ್ಲಿ ಹೋದರೆ ಬೀಳ್ಬೇಕಿತ್ತು ಅಷ್ಟೇ, ತಳ್ಬಿಟ್ಟು. ಅದಕ್ಕೆ ನಾನು ಹೋಗಲಿಲ್ಲ, ಅದು ಬಿದ್ದರೆ ಬೀಳಲಿ ಅದು. ಆಮೇಲೆ ಹೆಂಗೋ ಮೇಲೆ ತಗೊಂಡೋಗಿ ಸ್ವಲ್ಪ ನೋಡೋಣ, ಮೇಲಿಂದ ಹಿಂಗೆ ಬರೋಣ ಅಂತ ರೌಂಡ್ ಅದೊಂದು ತಗೊಂಡು ಬಂದ್ವಿ. ಆದ್ರೂ ಆಗಿಲ್ಲ ಅದು. ಆಮೇಲೆ ಅವನು ಕೊಟ್ಬಿಟ್ವಿ ಸೈಕಲ್ಲು. ಆಮೇಲೆ ಸ್ವಲ್ಪ ಸ್ನ್ಯಾಕ್ಸ್ ತೊಗೊಂಡೋಗಿದ್ವಿ, ನೇರಳೆ ಹಣ್ಣು, ಚಕ್ಲಿ ಅದೆಲ್ಲ ಅಲ್ಲೇ ತಿಂದ್ವಿ. ಬಟ್ ನಾವು ಯಾವುದೂ ಹೊರಗಡೆ ಎಸೆಯೋದು ಆ ಥರ ಎಲ್ಲ ಏನೂ ಮಾಡಿಲ್ಲ. ಎಲ್ಲೇ ತಿಂದರೂ ಡಸ್ಟ್ಬಿನ್ ಇರುತ್ತೆ, ಡಸ್ಟ್ಬಿನ್ಗೆ ಹಾಕೋದು, ಇಲ್ಲ ಗಾರ್ಬೇಜ್ ಬ್ಯಾಗ್ ಹಾಕ್ಬಿಟ್ಟು ಅಲ್ಲ ಹಾಕ್ಬಿಡೋದು, ಆ ಥರ ಮಾಡಿದ್ವಿ. ಇದೆಲ್ಲ ಸ್ವಲ್ಪ ಹೊತ್ತು ಕುಂತು ಮಾತಾಡ್ಕೊಂಡಿದ್ವಿ. ಅಲ್ಲಿಂದ ಮಡೇಕಾವ್ ಬಂದ್ವಿ. ಇದು ಟೆಂಪಲ್ ನೋಡಲೇಬೇಕು ಅಂತ. ಇದು ದರ್ಶನ್ ಅವ್ರು ಹೋಗಿದ್ರಲ್ಲ ಆ ಪ್ಲೇಸ್ ಇದು, ಮಡೇಕಾವ್ ಅಂತ. ಇಲ್ಲೇ ನಾವು ನಡ್ಕೊಂಡು ಬಂದು ಒಂದು ವಿಡಿಯೋ ಮಾಡೋಣ ಅಂತ ನಾನು ನನ್ನ ಮಗಳು ಟ್ರೈ ಮಾಡ್ತಾಯಿದ್ವಿ. ದೇವಸ್ಥಾನದ ಹೊರಗೆ ವಿಡಿಯೋ ಮಾಡಬೇಕು, ಒಳಗಡೆ ಯಾರು ದಯವಿಟ್ಟು ವಿಡಿಯೋ ಮಾಡಬೇಡ್ರಿ, ಎಲ್ಲ ಫೋನ್ ತೊಗೊಳೋದು ಎಲ್ಲ ಮಾಡ್ತಾರೆ. ನಾವು ಸುಮ್ಮನೆ ಹಂಗೆ ಒಂದು ಇದು ಮಾಡ್ತಾಯಿದ್ವಿ, ವಿಡಿಯೋ ಮಾಡೋಣ ಅಂತ. ಇದು ದೇವಸ್ಥಾನ ಮಡೇಕಾವ್ದು. ನಿಮ್ಗೆ ಏನೇ ಶತ್ರು ಸಂಹಾರ ಇಲ್ಲ ಮಠ ಮಂತ್ರ ಆಗಿತ್ತು ಅಂದರೆ ಈ ದೇವಸ್ಥಾನದಲ್ಲಿ ಹೋಗಿ ಪೂಜೆ ಮಾಡಿಸಿದ್ರೆ ಒಳ್ಳೆಯದಾಗುತ್ತೆ. ಆಮೇಲೆ ಅಲ್ಲಿಂದ ಅನ್ನಪೂರ್ಣೇಶ್ವರಿ ಟೆಂಪಲ್ಗೆ ಹೋದ್ವಿ. ಇದು ಹೊರಗಡೆಯಿಂದ ಮಾಡಿದ್ದೀನಿ ವಿಡಿಯೋ. ಮಡೇಕಾವೆಲ್ಲ ದರ್ಶನ ಆದಮೇಲೆ ಹೊರಗಡೆ ಹೊರಡ್ತಾ ಇದ್ವಿ. ಅಲ್ಲಿಂದ ಗಾಡಿಗೆ ಹೋಗಬೇಕಿತ್ತು. ಇಲ್ಲೂ ನೋಡಿ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ, ಅದು ಕೆರೆ ಹೊರಗಡೆ ರೋಡು. ಇಲ್ಲಿಂದ ಗಾಡಿಯಲ್ಲಿ ಒಳಗಡೆ ಬಿಡ್ತಾ ಇರಲಿಲ್ಲ ಅಂದ್ಬಿಟ್ಟು ಅಲ್ಲೇ ರೋಡಲ್ಲೇ ಪಾರ್ಕ್ ಮಾಡಿದ್ವಿ. ಅಲ್ಲಿಂದ ಹೊರಗಡೆ ಬಂದು ಅಲ್ಲಿಂದ ಹೋಗಬೇಕಿತ್ತು. ನನಗನ್ಸಿದ್ದು ಒಂದೇ, ಪ್ರಕೃತಿ ನಾವು ಎಷ್ಟು ಚೆನ್ನಾಗಿ ಇಟ್ಕೊತೀವೋ ಪ್ರಕೃತಿ ನಮ್ಮನ್ನು ಅಷ್ಟು ಚೆನ್ನಾಗಿ ಇಟ್ಕೊಳುತ್ತೆ ಅಂತ. ಆದಷ್ಟು ಇಲ್ಲಿಂದ ಹೋಗೋರು ಕ್ಲೀನಾಗಿ ಮೇಂಟೈನ್ ಮಾಡಿ. ಏನೇ ನೀವು ತಿಂದರು ಬಟ್ಟೆ ಬಿಡೋದು ನೀರಲ್ಲಿ ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಅಲ್ಲಿ ಡಸ್ಟ್ಬಿನ್ ಇರುತ್ತೆ, ಡಸ್ಟ್ಬಿನಲ್ಲಿ ಹಾಕಿ. ಪರಿಸರ ನೀವು ಎಷ್ಟು ಚೆನ್ನಾಗಿ ನೋಡ್ಕೊತೀರೋ ಅದು ನಿಮ್ಮನ್ನು ಅಷ್ಟೇ ಚೆನ್ನಾಗಿ ನೋಡ್ಕೊಳುತ್ತೆ ಅಂತ ಹೇಳ್ತೀನಿ. ನನ್ನ ಕೇರಳ ಟ್ರಿಪ್ ವ್ಲಾಗ್ ಮುಗಿಸ್ತೀನಿ.